ಈ ಗಿಡ ನೋಡಿದ್ದೀರಾ? ಈ ಗಿಡ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನೋಡಿ, ಇಲ್ಲ ಗೊತ್ತಿದ್ರು ನೋಡಿ. ಇದು ಕರೆಶೇಡೆ ಗಿಡ. ಊರಲ್ಲಿ ಅಂದರೆ ಯಾರಾದರೂ ಅಲ್ಲ, ಕುರಿ ಮೇಕೆ ಮೇಯಿಸೋ ಅಂಥವ್ರು ಗೊತ್ತಿರುತ್ತಿದ್ದೆಲ್ಲ ಇದು ಏನು ಗಿಡ ಅಂತೇಳಿ. ಇದು ಕರೆಶೇಡೆ. ಇದು ಈಗ ಗಿಡ ಅಂತಂದರೆ ನೋಡ್ರಿ, ಇಲ್ಲಿ ಎಲ್ಲ ಬೆಳ್ಕೊಂಡೈತೆ ಅಂತೇಳಿ ಕಡ್ದಾಕಿರೋದು. ಅದಕ್ಕೆ ಮತ್ತೆ ಕುಡಿ ಚಿಗುರ್ಕೊಂಡ್ಬಿಟ್ಟೈತೆ. ಇದು ದೊಡ್ಡ ಮರನೇ ಆಗುತ್ತೆ. ಹೆಂಗಂತಂದರೆ ಪೂರ ದೊಡ್ಡದಾಗಿ. ಇವಾಗ ಶೇಡೆ ಗಿಡ ಹೆಂಗಾಗುತ್ತೆ, ಅದು ಒಂದಷ್ಟುದ ಹೋಗ್ಬಿಡುತ್ತೆ. ಆಮೇಲೆ ಅದು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಆದರೆ ಇದು ಹಂಗಲ್ಲ. ಗಿಡ ಹೆಂಗಿರುತ್ತೆ ಅಂತಂದರೆ ಬೇವಿನ ಗಿಡ ಥರ ಆಗ್ಬಿಡುತ್ತೆ ಇದು ಕರೆಶೇಡೆ ಗಿಡ. ಅಷ್ಟು ಸ್ಟ್ರಾಂಗು. ಇದು ಮೇಕೆಗಳು ಕುರಿಗಳಿಗೆ ಮೇಯ್ಸೋಕ್ಕೆ ಗಿಡ ಹಾಕ್ಕೊಳ್ತಾರೆ. ಆದರೆ ಇದು ಒಂದು ಸರಿ ಹಾಕೊಂಡ್ಬಿಟ್ರೆ ಅದು ಬೀಜ ಬಿದ್ದು ಮತ್ತೆ ಬೇಕಾಗಿಲ್ಲ, ಹಂಗೆ ಬೆಳ್ಕೊಳ್ತಾನೆ ಇರುತ್ತೆ. ಯಾಕಂತಂದರೆ ಇದು 6 ತಿಂಗಳಿಗೆ ಬೆಳೆದ್ಬಿಟ್ಟು ಹೊಲ್ಟೋಕಂತೆಲ್ಲ ಹೋಗೋಂಥ ಬೆಳೆ ಅಲ್ಲ. ಏನದು ಶೇಡೆ ಗಿಡ ಅಂತಂದರೆ ಅದು 1 ವರ್ಷ 2 ವರ್ಷ ಅಷ್ಟೇ ಮ್ಯಾಕ್ಸಿಮಮ್ ಇರೋದು, ಹೊಲ್ಟೋಗ್ಬಿಡುತ್ತೆ. ಆದರೆ ಇದು ಮರ ಆಗುತ್ತೆ. ಎಷ್ಟು ದೊಡ್ಡ ಮರ ಆಗುತ್ತಂತಂದರೆ ಬೇವಿನ ಗಿಡ ಆ ಥರ ಬೆಳ್ಕೊಳ್ಳುತ್ತಿದ್ದು. ಇದು ಇನ್ನೇನಂತಂದರೆ ಅಷ್ಟಾಗಿ ಕುರಿಗಳು ಹೇಳ್ಬೇಕಂದ್ರೆ ಗರ್ಕೆ ಬಿಟ್ಟು ಇನ್ಯಾವುದೇ ಸೊಪ್ಪು ಅಷ್ಟಾಗಿ ಏನೂ ತಿನ್ನಲ್ಲ. ಇದು ಮೇಕೆಗೆ ಉಪಯೋಗ ಆಗುತ್ತೆ. ಅದು ಬಿಟ್ಟರೆ ಕರೆಶೇಡೆಯಿಂದ ಇನ್ಯಾವುದು ಗೊತ್ತಿಲ್ಲ ಇನ್ನೇನಾಗುತ್ತಂತ. ನೋಡ್ಕೊಳ್ಳಿ, ಇದೇ ಕರೆಶೇಡೆ ಗಿಡ. ನಿಮ್ಗೇನಾದರೂ ಇನ್ನೂ ಗಿಡದ ಥರ ಏನಾದರೂ ತೋರಿಸ್ಬೇಕಂತಂದರೆ ಇಲ್ಲಿ ನೋಡ್ರಿ, ಈ ಥರ ಬೆಳ್ಕೊಂಡೋದು ಮುಂದಕ್ಕೆ. ಹಂಗೆ ಕಾಣಿಸ್ತಾ ಇದೆಯಾ? ಇದರಲ್ಲಿ ಇಷ್ಟೇ ಕರೆಶೇಡೆ ಗಿಡ. ನೀವು ನೋಡಿದರೆ ಏನು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಗೊತ್ತಿದ್ರೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದರೆ ನೋಡ್ಕೊಳ್ಳಿ. ಇನ್ನು ಅದ್ರ ಬಗ್ಗೆ ಇನ್ನೇನು ಹೇಳ್ಬೋದು ನಾನು. ನೋಡ್ರಿ, ಇಲ್ಲಿದೆ. ಇದನ್ನ ಹಂಗೆ ಬಿಟ್ಬಿಟ್ರೆ ದೊಡ್ಡ ಮರನೇ ಆಗ್ಬಿಡುತ್ತೆ. ನೋಡ್ರಿ, ಹಂಗೆ ಬೆಳ್ಕೊಳ್ಳುತ್ತೆ. ಅದು ಬೇವಿನ ಗಿಡ ಹೇಗೆ ಬೆಳ್ಕೊಳ್ಳುತ್ತೋ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಕರೆಶೇಡೆ ಗಿಡ. ನೋಡ್ರಿ, ಇದೇ ಕರೆಶೇಡೆ ಗಿಡ. ಇಷ್ಟೇ ಈ ವಿಡಿಯೋ. ಕರೆಶೇಡೆ ಗಿಡ ಹೇಗಿದೆ ಅಂತ ತೋರಿಸೋದಕ್ಕೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.